ಆತ್ಮ ಅನ್ನೋ ಅರ್ಥದಲ್ಲಿ ಬರ್ತಿದ್ದಾರೆ. ಆದರೆ ಪರಮಾತ್ಮನೇ ವಿಭು ಪ್ರಭು ಅನ್ನೋ ಪದಗಳಿಂದ ಗೊತ್ತಾಗುತ್ತೆ. ಸೊ ಏನಪ್ಪ ಅಂದರೆ ಪ್ರಭು ಮತ್ತು ವಿಭು ಆಗಿರುವಂಥವನು, ಈ ಸೃಷ್ಟಿಯನ್ನು ಎಲ್ಲವನ್ನೂ ಮಾಡಿರುವಂಥವನು. ನಾನು ಏನನ್ನೂ ಮಾಡಿಲ್ಲ, ನನ್ನಿಂದ ಏನೂ ಮಾಡಲ್ಪಡುತ್ತಿಲ್ಲ, ಜೊತೆಗೆ ಯಾವುದನ್ನು ಮಾಡಿಸುತ್ತನೂ ಇಲ್ಲ ಅಂತ ಹೇಳಿಬಿಟ್ನಲ್ಲ. ಹಾಗಾದರೆ ಅದು ಹೇಗೆ ಸಾಧ್ಯ ಅಂದರೆ ಸ್ವಭಾವತಃ ಅದು ರನ್ ಆಗುತ್ತಪ್ಪ, ಪ್ರೋಗ್ರಾಮ್ಡು. ದೇಹದ ಎಲ್ಲ ಕಾರ್ಯಕ್ರಮಗಳು ಅದರ ಪಾಡಿಗೆ ಅದು ರನ್ ಆಗ್ತಾ ಇರುತ್ತೆ. ಪ್ರೋಗ್ರಾಮ್ ಹಾಕಿ ಬಿಟ್ಬಿಟ್ರೆ ಹೇಗೆ ರನ್ ಆಗುತ್ತೋ ಹಾಗೆ ರನ್ ಆಗ್ತಾ ಇರುತ್ತೆ. ನಾನು ಪ್ರಭು ವಿಭು ಆಗಿದ್ದು ಯಾವುದರಲ್ಲೂ ಭಾಗವಹಿಸ್ತಾ ಇಲ್ಲ ಅಂತ. ಇಲ್ಲಿ ಸ್ವಾಮಿಯನ್ನು ನಾವು ಇವಾಗ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಇಷ್ಟರವರೆಗೆ ನಾವು ಏನು ಹೇಳಿದ್ವಿ, ಎಲ್ಲವನ್ನೂ ಈಶ್ವರನಲ್ಲಿ ಇಟ್ಟು ಫಲದಲ್ಲಿ ಆಸಕ್ತಿ ಬಿಟ್ಟು ಶ್ರದ್ಧೆಯಿಂದ ಕರ್ಮವನ್ನು ಮಾಡಬೇಕು, ಅದು ಭಗವಂತನ ತಲುಪಿಯೇ ತಲುಪುತ್ತೆ, ಅವನು ಎಲ್ಲವನ್ನು ನೋಡ್ಕೊಳ್ತಿದ್ದಾನೆ, ಎಲ್ಲರನ್ನೂ ಕಾಪಾಡ್ತಾ ಇದ್ದಾನೆ, ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾನೆ ಅನ್ನೋ ಅಭಯಗಳನ್ನು ಕೊಟ್ಟು, ಈಗ ನಾನು ಯಾವುದರಲ್ಲೂ ಭಾಗವಹಿಸ್ತಾ ಇಲ್ಲ, ಯಾವ ಕೆಲಸನೂ ಮಾಡ್ತಾನೂ ಇಲ್ಲ, ಮಾಡಿಸ್ತಾನೂ ಇಲ್ಲ, ನಾನು ಇದರಿಂದ ಹೊರತಾಗೇ ಇದ್ದೀನಿ ಅಂದ್ಬಿಟ್ಟು ಹೇಳಿಬಿಟ್ಟು ನನ್ನ ಪಾಡಿ ನಾ ಇರ್ತೀನಿ, ಅಷ್ಟೇ ಸಾಕ್ಷಿಭೂತವಾಗಿರ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ರಿಂದ ಪರಮಾತ್ಮ ಈಗ ಪರಮಾತ್ಮನ ಮಾತುಗಳಲ್ಲಿ ದ್ವಂದ್ವ ಕಾಣಿಸ್ಬಿಡ್ತು. ಓಹೋ, ಹಾಗಾದರೆ ಪರಮಾತ್ಮ ಏನನ್ನು ಮಾಡೋಲ್ಲ, ಜೊತೆಗೆ ಏನನ್ನೂ ಸ್ವೀಕರಿಸೋಲ್ಲ. ಹಿಂದಿನ ಶ್ಲೋಕದಲ್ಲಿ ಅದನ್ನು ಬೇರೆ ಹೇಳಿದ್ನಲ್ಲ, ನಾವು ಏನನ್ನೂ ಸ್ವೀಕರಿಸೋಲ್ಲ, ಯಾವುದೂ ನನಗೆ ಬರೋಲ್ಲ ಹಾಗೆ. ಸೊ ಹಾಗಾದ್ರೆ ಪರಮಾತ್ಮ ಕಂಪ್ಲೀಟ್ಲಿ ಡೀಲಿಂಕ್ ಆಗಿಬಿಟ್ರೆ ಈ ಸಿಸ್ಟಮಿಂದ, ಆದರೂ ಸಾಕ್ಷಿಭೂತನಾಗಿದ್ದರೆ ನಾವು ಪರಮಾತ್ಮನಿಗೋಸ್ಕರ ಅಂತ ಏನನ್ನೂ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ ಅಂತ ಆಗ್ಬಿಡುತ್ತೆ. ಅವನು ಸ್ವೀಕರಿಸೋಲ್ಲ ಅಂತ ಹೇಳಿಬಿಟ್ರೆ ಹಾಗಲ್ಲ. ಅದು ಯಾವುದೇ ರೀತಿಯಲ್ಲಿ ನೋಡಬೇಕು ಅಂದರೆ ಎವ್ರಿ ರೂಲ್ ಹ್ಯಾಸ್ ಎನ್ ಎಕ್ಸೆಪ್ಷನ್. ಇಲ್ಲಿ ಪರಮಾತ್ಮ ಹೇಳ್ತಿರೋದು ಸರಿಯೇ, ಆದರೂ ಯಾಕೋಸ್ಕರ ಆ ಥರ ಹೇಳ್ತಿದ್ದಾನೆ ಅನ್ನೋದನ್ನ ಒಂದು ಸ್ವಲ್ಪ ಕೂಲಂಕುಷವಾಗಿ ನೋಡಬೇಕಾಗತ್ತೆ. ಕಾರಣ ಇಷ್ಟೇ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ, ಯಾವುದೇ ರೀತಿಯ ದೋಷಗಳಿಗೆ ಅವನು ಕಾರಣನಾಗೋಲ್ಲ ಅಂತ ಹೇಳ್ತಾನೆ. ಮುಂದಿನ ಶ್ಲೋಕದಲ್ಲಿ 19ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯಾರ ಮನಸ್ಸು ಬ್ರಹ್ಮದಲ್ಲಿ ನಿಂತಿರುವುದೋ ಅವರು ಇಲ್ಲಿಯೇ ಸಂಸಾರವನ್ನು ಜಯಿಸುತ್ತಾರೆ, ಏಕೆಂದರೆ ಬ್ರಹ್ಮವು ದೋಷರಹಿತವಾಗಿಯೂ ಸಮವಾಗಿಯೂ ಇರುತ್ತದೆ. ಅಂದರೆ ದೋಷಗಳು ಯಾವುದೂ ಅವನಿಗೆ ಅಂಟಲ್ಲ ಅಂತ. ಈಗ ಅವನು ಕರ್ತೃತ್ವವನ್ನಾಗಲಿ ಮಾಡಿಸ್ತಾ ಇದ್ದೀನಿ ಅನ್ನೋದನ್ನಾಗಲಿ ಅಥವಾ ಭೋಕ್ತಾರ ಅನ್ನೋದನ್ನಾಗಲಿ ಹೇಳಿದರೆ ಪರಮಾತ್ಮ ಎಲ್ಲ ದೋಷವನ್ನು ನಾವು ಅವನ ಮೇಲೆ ಹಾಕ್ಬಿಡ್ತೀವಿ. ಈಗ ನಾವು ಮಾಡುವಂಥ ಪ್ರತಿಯೊಂದು ಕರ್ಮಗಳನ್ನು ಎಲ್ಲ ಫಲಗಳನ್ನು ಅವನ ಮೇಲೆ ಹಾಕಿ, ಸರಿ ನಾವು ಕೊಲೆ ಮಾಡೋರು ಅದನ್ನೇ ಹೇಳ್ತಾರೆ, ನಾವು ಎಲ್ಲ ಫಲಗಳನ್ನು ಅವನ ಮೇಲೆ ಹಾಕಿದ್ದೀವಪ್ಪ, ಮಾತ್ರ ಕೊಲೆ ಮಾಡ್ತೀವಿ ನಾವು ಅಂತಾರೆ. ಕೆಟ್ಟ ಕೆಲಸಗಳನ್ನು ಪಾಪದ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಅವನೇ ಅಂತರ್ಯಾಮಿ, ಅವನೇ ಮಾಡಿಸ್ತಾ ಇರೋದು, ಎಲ್ಲವೂ ಅವನಿಗೆ ಸೇರುತ್ತೆ ಅಂತ ಹೇಳಿ ತಪ್ಪಿಸ್ಕೊಂಬಿಡು. ಇಲ್ಲಪ್ಪ, ಆ ಥರ ಆಗೋಲ್ಲ, ನಾನು ಅದಕ್ಕೆ ಯಾವುದನ್ನು ಭೋಗ್ತಾರ ಆಗಲ್ಲ, ಅದಕ್ಕೆ ನೀವು ಇಷ್ಟ ಬಂದಂಗೆ ಮಾಡಿಬಿಟ್ಟು ಅದನ್ನು ನಾನಿದ್ದೀನಿ ಒಳಗಡೆ, ಅಂತರ್ಯಾಮಿಯಾಗಿ ನಾನು ಪ್ರೇರಕನಾಗಿದ್ದೀನಿ, ನಾನು ಕಾರಕನಾಗಿದ್ದೀನಿ ಅಂದ್ಬಿಟ್ಟು ನನಗೆ ನೀವು ಕೊಟ್ಬಿಟ್ರೆ ದೋಷರಹಿತವಾದ್ದು ನಾನು ಅನ್ನೋದು ಏನಿದೆ, ಪರಮಾತ್ಮ ಅಂತ ಏನಿದೆ ಅದು ದೋಷರಹಿತವಾದ್ದು. ಯಾವುದೇ ದೋಷಗಳು ಅದಕ್ಕೆ ಅಂಟೋದೂ ಇಲ್ಲ, ಅದರಲ್ಲಿ ದೋಷವೂ ಇಲ್ಲ, ಪ್ಯೂರ್ಲಿ ಪಾಸಿಟಿವ್ ಆಗಿರುವಂಥದ್ದು. ಅದಕ್ಕೆ ನೀವು ದೋಷವನ್ನು ಆರೋಪಣೆ ಮಾಡೋ ಹಾಗೂ ಇಲ್ಲ, ಅಥವಾ ನಾ ಸ್ವೀಕರಿಸ್ದೆ ಅಂತ ಹೇಳೋ ಹಾಗೂ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ರೀತಿ ಇಲ್ಲಿ ಈ ಶ್ಲೋಕದಲ್ಲಿ ನಾನು ಮಾಡಿಸ್ತಾನೂ ಇಲ್ಲ, ಮಾಡೋದೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಒಂದು ಪಾಯಿಂಟ್ ಏನು, ದೋಷವನ್ನು ಸ್ವೀಕರಿಸುವುದಿಲ್ಲ. ನೀವು ಮಾಡೋ ದೋಷಗಳು ಅಥವಾ ನೀವು ಮಾಡೋ ಕಾರ್ಯಗಳು ಫಲಗಳು ಮತ್ತೆ ಸ್ವಭಾವತಃ ರನ್ ಆಗ್ತಿರೋ ಪ್ರೋಗ್ರಾಮ್ ಒಳಗೆ ಇಂಗ್ರೀಡಿಯೆಂಟ್ ಆಗಿ ಮತ್ತೆ ಮತ್ತೆ ಪ್ರೋಗ್ರಾಮ್ ಆಗ್ತಾ ಹೋಗ್ತಾ ಇರುತ್ತೆ, ನಿಮ್ಮ ಭವಿಷ್ಯವನ್ನು ನಿರ್ಧರಿಸ್ತಾ ಇರುತ್ತೆ. ಆ ಸಿಸ್ಟಮ್ ಒಳಗೆ ನಾನು ತಲೆ ಹಾಕೋಲ್ಲ. ಹಾಗಾದರೆ ಪರಮಾತ್ಮನ ಈ ಮಾತುಗಳು ವಿರುದ್ಧವಾಯ್ತಲ್ವೋ? ವಿರುದ್ಧ ಅಲ್ಲ, ಎಕ್ಸೆಪ್ಷನ್ಸ್ ಇದೆ. ಏನಪ್ಪ ಎಕ್ಸೆಪ್ಷನ್ಸು? ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಇದು ಒಂದನೇ ಎಕ್ಸೆಪ್ಷನ್ನು. ನಾನು ಸೃಜಿಸ್ಕೊಳ್ತೀನಿ,
ನಾನು ಕಾಣಿಸ್ಕೋತೀನಿ, ನಾನು ಕೆಲಸಗಳನ್ನು ಮಾಡ್ತೀನಿ, ಬರ್ತೀನಿ, ಈ ಸಿಸ್ಟಮ್ ಒಳಗೆ ಎಂಟ್ರಿ ಆಗ್ತೀನಿ. ಯಾವಾಗ? ನನ್ನನ್ನು ನಾನು ಸೃಷ್ಟಿ ಮಾಡ್ಕೊಂಡು ಬರೋದು ಯಾವಾಗಪ್ಪ? ಒಂದೇ ಕಂಡೀಷನ್. ಆ ಕಂಡೀಷನ್ ಪ್ರಕಾರನೇ ನಡೀತಾ ಇದ್ದರೆ, ಯಾವ ಪ್ರೋಗ್ರಾಮ್ಡ್ ಇದು ನಡೀತಿದೆಯೋ ಅದನ್ನು ನಡೀತಾನೆ ಇದ್ದರೆ ನಾನು ತಲೆ ಹಾಕೋಲ್ಲ. ಹೌದು, ಹಾಗಂತ ಸುಮ್ಮನೆ ಕೂತಿರೋದಿಲ್ಲ, ಬರೀ ಸಾಕ್ಷಿಯಾಗಿ ಸುಮ್ಮನೆ ಕೂತು ಇರೋದಿಲ್ಲ. ಯಾವಾಗ ಅಧರ್ಮ ಅನ್ನೋದು ಯಾವಾಗ ಜಾಸ್ತಿ ಆಗುತ್ತೋ, ಧರ್ಮ ಅನ್ನೋದು ಯಾವಾಗ ಕಡಿಮೆ ಆಗುತ್ತೋ, ಆ ಧರ್ಮವನ್ನು ತುಲನೆ ಮಾಡೋದಕ್ಕೋಸ್ಕರ, ಮೇಂಟೈನ್ ಮಾಡೋದಕ್ಕೋಸ್ಕರ, ಮತ್ತೆ ಧರ್ಮವನ್ನು ಪ್ರತಿಷ್ಠಾಪಿಸೋದಕ್ಕೋಸ್ಕರ ನಾನು ಸೃಜಿಸ್ಕೋತೀನಿ. ಆವಾಗ ನಾನು ಕಾರ್ಯಪ್ರವೃತ್ತನಾಗ್ತೀನಿ. ಧರ್ಮ ರಕ್ಷಣೆಗಾಗಿ ಮತ್ತು ಧರ್ಮದ ಪ್ರತಿಷ್ಠಾಪನೆಗಾಗಿ ನಾನು ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಅಲ್ಲಿಗೆ ಪ್ರಭು ಅಥವಾ ವಿಭು ಸುಮ್ಮನೆ ಕೂತಿರುವುದಿಲ್ಲ, ಬರ್ತಾನೆ. ಬರಬೇಕಾದ ಸಂದರ್ಭಗಳು ಯಾವುದೋ ಆಗಷ್ಟೇ ಬರ್ತಾನೆ. ಸೊ ಧರ್ಮವನ್ನು ರಕ್ಷಣೆ ಮಾಡೋದೇ ಅವನ ಮುಖ್ಯವಾದಂಥ ಒಂದು ಕರ್ತವ್ಯ. ಆ ಧರ್ಮಕ್ಕೆ ಆಚಾರ ಪ್ರಭೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತ. ಧರ್ಮವನ್ನು ಸಂಪೂರ್ಣವಾಗಿ ಸರಿಯಾಗಿ ನೋಡ್ಕೊಳ್ಬೇಕಾದ್ದು ಪ್ರಭುವಿನ ಕೆಲಸ. ಅದೇ ಪ್ರಭುರಚ್ಯುತ. ಅಲ್ಲಿ ಪ್ರಭು ಪದಕ್ಕೂ ಇಲ್ಲಿ ಪ್ರಭು ಪದಕ್ಕೂ ಹೋಲಿಕೆ ನೋಡ್ಕೊಳ್ಳಿ. ಸೊ ಧರ್ಮಸ್ಯ ಪ್ರಭುರಚ್ಯುತ ಅಂದ ತಕ್ಷಣ ಆ ಪ್ರಭು, ಇಲ್ಲೂ ಪ್ರಭು ಅಂತಲೇ ಹಾಕಿದ್ದಾರೆ, ಈ ಪ್ರಭು ಎರಡೂ ಒಂದೇ. ಸೊ ಅಲ್ಲಿಗೆ ಪ್ರಭು ನಾನು ಏನೂ ಮಾಡೋಲ್ಲ ಮಾಡಿಸೋಲ್ಲ ಅಂತ ಹೇಳಿದ್ದ ಪ್ರಭು, ಅಲ್ಲಿ ಧರ್ಮವನ್ನು ನಾನು ರಕ್ಷಣೆ ಮಾಡ್ತೀನಿ, ಅದಕ್ಕೋಸ್ಕರವಾಗಿ ಬರ್ತೀನಿ, ಸೃಜಿಸ್ಕೋತೀನಿ, ನಾನು ಸೃಷ್ಟಿ ಮಾಡ್ಕೋತೀನಿ, ನಾನು ಬರ್ತೀನಪ್ಪ ಅಂತ. ಅಂದರೆ ಈ ಎಕ್ಸೆಪ್ಷನ್ಗೆ ನಮಗೆ ಏನು ಕೊಡುತ್ತೆ? ಪರಮಾತ್ಮ ಈ ಸಿಸ್ಟಮನ್ನು ಮಾಡಿ ಎಲ್ಲವಾಗಿ ಸಾಕ್ಷಿಭೂತವಾಗಿ ಕೂತಿದ್ರು, ಅಧ್ಯಕ್ಷನಾಗಿದ್ದರು, ಅಧಿಪತಿಯಾಗಿದ್ದರು, ಅದರಲ್ಲಿ ಅವನು ಪಾಲ್ಗೊಳ್ಳೋಲ್ಲ ಅಂತ ಹೇಳಿದ್ರು, ಯಾವುದನ್ನು ಸ್ವೀಕಾರ ಮಾಡಲ್ಲ ಅಂತ ಹೇಳಿದ್ರು, ಭೋಗ್ತಾರ ಅಲ್ಲ ಅಂತ ಹೇಳಿದ್ರು. ನಾರಾಯಣ ಆ ಧರ್ಮದ ರಕ್ಷಣೆಗೋಸ್ಕರವಾಗಿ ನಾನು ಬರಬೇಕಾಗುತ್ತೆ, ಬರ್ತೀನಿ. ಹೌದು, ಒಂದು ಈ ಧರ್ಮ. ಧರ್ಮ ಅಂದರೆ ಬರೀ ಧರ್ಮ ಅಷ್ಟೇನೋ? ಅವನ ಪರಮಾತ್ಮನ ಪ್ರಕಾರ ಧರ್ಮ ರಕ್ಷಣೆ ಅಂತ ಯಾವಾಗುತ್ತೆ? ಈಗ ಅವನ ಭಕ್ತರು, ಅವನ ಭಕ್ತರನ್ನು ಕಾಪಾಡೋದು ಅವನ ಧರ್ಮ. ಪರಮಾತ್ಮನ ಧರ್ಮ ಎರಡೇ, ಅವನ ಧರ್ಮವನ್ನು ನೋಡ್ಕೊಳ್ಳೋದು, ಭಕ್ತರನ್ನು ಕಾಪಾಡುವುದು ಅನ್ನೋದು ಒಂದು ಧರ್ಮ. ಇದೆರಡು ಧರ್ಮಗಳನ್ನು ಅವನು ಯಾವತ್ತೂ ಬಿಟ್ಕೊಡೋಲ್ಲ, ಕಾಪಾಡ್ತಾನೇ ಇರ್ತಾನೆ. ಅದಕ್ಕೆ ಭಕ್ತರ ವಿಷಯದಲ್ಲಿ ಬೇಕಾಷ್ಟು ಹೇಳಿಬಿಟ್ಟಿದ್ದಾನೆ ಪರಮಾತ್ಮ. ನಮೇ ಭಕ್ತ ಪ್ರಣಶ್ಯತಿ ಅಂತಾನೆ. ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂತಾತ ಗಚ್ಚತಿ ಅಂತ. ಅಂದರೆ ಇದೆಲ್ಲ ಏನಪ್ಪ? ನನ್ನ ಭಕ್ತರು ಯಾರು ಹೇಗೆ ಏನೇ ಆಗಿರಲಿ, ಅವರುಗಳಿಗೋಸ್ಕರವಾಗಿ ಅವ್ರನ್ನ ಧರ್ಮಾತ್ಮರನ್ನಾಗಿಯೂ ಮಾಡ್ತೀನಿ, ಜೊತೆಗೆ ಧರ್ಮವನ್ನೂ ಕಾಪಾಡ್ತೀನಿ, ಪ್ರತಿಷ್ಠಾಪನೆ ಮಾಡ್ತೀನಿ. ಅದಕ್ಕೋಸ್ಕರವಾಗಿ ನಾ ಮತ್ತೆ ಮತ್ತೆ ಬರ್ತಿರ್ತೀನಿ, ಕಾಣಿಸ್ಕೋತಾ ಇರ್ತೀನಿ, ಸೃಜಿಸ್ಕೋತಿರ್ತೀನಿ, ಅವತರಿಸ್ತಿರ್ತೀನಿ. ಈ ರೀತಿ ಪರಮಾತ್ಮ ಹೇಳಿದ್ದಾನೆ. ಸೊ ಇನ್ನೂ ಒಂದು ಯದಾ ಯದಾ ಈ ಧರ್ಮಸ್ಯ ಇನ್ನೊಂದು ಎಕ್ಸೆಪ್ಷನ್. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ ಅಹಂ. ಯೋಗಕ್ಷೇಮವನ್ನು ಹೇಗಪ್ಪ ವಹಿಸ್ಕೊಳಕ್ಕೆ ಸಾಧ್ಯ? ನೀನು ಬರದೇ ಹೋದರೆ, ಏನು ಮಾಡದೆ ಹೋದರೆ, ಅಥವಾ ಮಾಡಿಸದೆ ಹೋದರೆ, ಏನೋ ಮಾಡದೆ ಹೋದರೆ ಯೋಗಕ್ಷೇಮವನ್ನು ವಹಿಸ್ಕೋತೀನಿ ಅಂತ ಹೇಳಿದೆಯಲ್ಲಪ್ಪ, ಅದು ಹೇಗೆ ಸಾಧ್ಯ ಆಗುತ್ತೆ? ಅದಕ್ಕೆ ಎಕ್ಸೆಪ್ಷನ್ನು. ಈ ರೀತಿ ಪ್ರಭು ವಿಭು ತಾನು ಅಂತರ್ಯಾಮಿಯಾಗಿದ್ದು ಯಾವುದರಲ್ಲೂ ಪಾಲ್ಗೊಳ್ಳಲ್ಲ ಅಂತ ಹೇಳ್ತಿರೋದು ಜನರಲ್ ಸ್ಟೇಟ್ಮೆಂಟ್ ಆದರೂ, ಎಕ್ಸೆಪ್ಷನಲ್ ಸ್ಟೇಟ್ಮೆಂಟ್ಸ್ಗಳು ಇವುಗಳೆಲ್ಲ ಇದೆ. ಅದನ್ನೆಲ್ಲ ತರಬೇಕು ನಾವು. ತಂದು ಇಲ್ಲಿ ಅಪ್ಲೈ ಮಾಡಿಕೊಂಡು ಪ್ರಭು ಅಂಥ ಸಮಯಗಳಲ್ಲಿ ಈ ಸಿಸ್ಟಮ್ ಒಳಕ್ಕೆ ಎಂಟ್ರಿ ಆಗ್ತಾನೆ, ಈ ಸಿಸ್ಟಮನ್ನು ಕಂಟ್ರೋಲ್ ಮಾಡ್ತಾನೆ, ಈ ಸಿಸ್ಟಮನ್ನು ಸರಿಪಡಿಸ್ತಾನೆ, ಅವನ ಭಕ್ತರನ್ನ ಕಾಪಾಡ್ತಾನೆ. ಅದೇ ಅವನ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಹೀಗೆ ಅಂತ ಹೇಳಿ ಪ್ರಭುವಿನ ಸ್ಥಾನ ಹೇಗೆ ಈ ಸಿಸ್ಟಮ್ ಒಳಗೆ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾಗ್ಯೂ ಅವನು ಈಗ ಉದಾಹರಣೆಯನ್ನು ಕೊಟ್ಟೆ ನಾನು. ಏನಪ್ಪ ಉದಾಹರಣೆಯನ್ನು ಕೊಟ್ಟೆ? ಗೌರ್ಮೆಂಟು ಅಧ್ಯಕ್ಷ, ಪ್ರೆಸಿಡೆಂಟು ಅಂತ ಉದಾಹರಣೆಯನ್ನು ಕೊಟ್ಟೆ. ಪ್ರೆಸಿಡೆಂಟ್ ಯಾವುದರಲ್ಲೂ ಪಾಲ್ಗೊಳ್ಳಲ್ಲ, ಸರ್ಕಾರದಲ್ಲಿ ಭಾಗಿಯಾಗಲ್ಲ, ಸರ್ಕಾರದ ಕಾರ್ಯಕ್ರಮಗಳು ಯಾವುದು ಪ್ರೆಸಿಡೆಂಟ್ ಹೇಳಿ ಮಾಡಿಸಿದ್ದಲ್ಲ, ಅವ್ರದ್ದೇ ಮ್ಯಾನಿಫೆಸ್ಟೋ ಪ್ರಕಾರ ಪ್ರತಿಯೊಂದು ಸರ್ಕಾರನೂ ಬೇರೆ ಬೇರೆ ಸರ್ಕಾರಗಳು ಅವ್ರವ್ರ ಮ್ಯಾನಿಫೆಸ್ಟೋ ಪ್ರಕಾರ ಮಾಡಿಸ್ತಾರೆ, ಪ್ರೆಸಿಡೆಂಟ್ ಕೈಲಿ ಹೇಳಿಸ್ತಾರೆ.
ನಮ್ದು ಇದು ಮ್ಯಾನಿಫೆಸ್ಟೋ, ಈ ಥರ ನಾವು ಕಾರ್ಯನಿರ್ವಹಿಸ್ತೀವಿ, ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ ಅಂತ ಹೇಳಿಸ್ತಾರೆ. ಆದ್ದರಿಂದ ಪ್ರೆಸಿಡೆಂಟ್ ಅದರಲ್ಲಿ ಪಾತ್ರ ಏನಿಲ್ಲ. ಹಾಗಾದ್ರೆ ಪ್ರೆಸಿಡೆಂಟ್ ಏನೂ ಮಾಡೋದೇ ಇಲ್ವಾ ಸಿಸ್ಟಮಲ್ಲಿ? ಅಧ್ಯಕ್ಷನಾಗಿ ಸುಮ್ಮನೆ ಕೂತಿರ್ತಾನೆಯಾ? ಇಲ್ಲ. ಏನಪ್ಪ ಪರ್ಯವೇಕ್ಷಕನಾಗಿರ್ತಾನೆಯೋ? ಇಲ್ಲ, ಅದೂ ಇಲ್ಲ. ಅವನು ಪರಿವೇಕ್ಷಣೆ ಮಾಡ್ಕೊಂಡಿರೋದಾಗಲಿ ಅಥವಾ ಇವನ್ ಪರೀಕ್ಷಕನಾಗಲಿ ಎರಡೂ ಇಲ್ಲ. ಸುಮ್ಮನೆ ಇರ್ತಾನೆ ಅಷ್ಟೇ. ಅವನ ಪಾಡಿಗೆ ಅವನು ಇದ್ಬಿಡ್ತಾನೆ, ಏನು ಕನೆಕ್ಟೆಡ್ ಅನ್ನೋ ಹಾಗೆ ಇಲ್ಲ, ಆ ರೀತಿಯೇ ಇದ್ಬಿಡ್ತಾನೆ. ಹಾಗಂತ ಏನಾದರೂ ಕಂಪ್ಲೇಂಟ್ ಬಂತು ಸಿಸ್ಟಮ್ ಪ್ರಕಾರ ಸರಿಯಾಗಿ ಇವರು ಗೌರ್ಮೆಂಟ್ ನಡೆಸ್ತಿಲ್ಲ ಅಂತ, ಆವಾಗ ಅದನ್ನು ನೋಡೋವಂಥದ್ದನ್ನು ಮಾಡಲೇಬೇಕಾಗತ್ತೆ, ಮಾಡ್ತಾನೆ. ಯಾಕೋಸ್ಕರ? ಸಿಸ್ಟಮ್ಗೆ ತೊಂದರೆ ಆಗ್ತಾ ಇದೆ. ಸಿಸ್ಟಮ್ನೇ ನಾನು ಮಾಡಿರುವಂಥ ಒಂದು ಪ್ರೋಗ್ರಾಮ್ಡ್ ಸಿಸ್ಟಮ್ಮೇ ಪ್ರಕಾರ ಸರಿ ಇಲ್ಲ ಅಂತಂದರೆ ಆಗ ಪ್ರೋಗ್ರಾಮನ್ನೇ ಸರಿ ಇದೆಯೋ ಇಲ್ವ ಅಂತ. ಈಗ ಪರೀಕ್ಷೆಗಳಲ್ಲಿ ಕ್ವಶ್ಚನ್ ಪೇಪರ್ ಸೆಟ್ ಮಾಡಿರ್ತಾರೆ, ಕ್ವಶ್ಚನ್ನೇ ಸರಿ ಇಲ್ಲ ಅಂತಂದರೆ ತಕ್ಷಣವೇ ಅವ್ರು ನೋಡ್ಕೊಳ್ಳೇಬೇಕಾಗತ್ತೆ. ಅವರು ಸೆಟ್ ಮಾಡಿರೋರು ಮೂಲಕ್ಕೆ ಪ್ರಾಬ್ಲಮ್ ಬಂದುಬಿಟ್ರೆ ಆ ಮೂಲವನ್ನು ನೋಡ್ತಾರೆ, ಇಲ್ಲವರು ಎಲ್ಲ ಕೆಲಸ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಇಲ್ಲಿ ಭಗವಂತ ಅಥವಾ ಪ್ರೆಸಿಡೆಂಟು ಯಾವ ಸಂದರ್ಭದಲ್ಲಿ ಬರ್ತಾನಪ್ಪ? ಎಕ್ಸೆಪ್ಷನ್ಸ್ ಯಾವಾಗ ನೋಡಿ, ಸುಪ್ರೀಂ ಕೋರ್ಟ್ ಇದೆ. ಯಾವುದೇ ಒಬ್ಬ ಪ್ರಜೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಕೋರ್ಟ್ಗೆ ಹೋಗುತ್ತೆ. ಪ್ರೊಬಿಂಗ್ ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಇರ್ತಾರೆ, ಅವರೆಲ್ಲ ಮಾಡ್ತಾರೆ, ಕೇಸ್ ಹಾಕ್ತಾರೆ. ಕೊನೆಗೆ ಅವನು ಮಾಡಿರುವಂಥದ್ದು ಅಪರಾಧ ಅಂತ ಸಾಬೀತಾಗಿ ಸುಪ್ರೀಂ ಕೋರ್ಟು ಅವನಿಗೆ ಮರಣದಂಡನೆಯನ್ನು ಕೊಟ್ಬಿಡುತ್ತೆ, ವರ್ಡಿಕ್ಟು. ಮರಣದಂಡನೆ ಕೊಟ್ಬಿಟ್ಟ ತಕ್ಷಣ ಸೀದಾಮ ಅವರನ್ನು ಸಾಯಿಸ್ಬಿಡ್ತಾರ, ಮರಣದಂಡನೆ ಮಾಡಿಬಿಡ್ತಾರ? ಮಾಡೋಲ್ಲ. ಯಾಕೆ? ಅಧ್ಯಕ್ಷನಿಗೆ ಹೋಗುತ್ತದು. ಸುಪ್ರೀಂ ಕೋರ್ಟ್ನವ್ರು ಮಾಡಿರೋ ಕೆಲಸನೂ ಫೈನಲ್ ಆಗಿ ಅಧ್ಯಕ್ಷರಿಗೆ ಹೋಗುತ್ತೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಗೌರ್ಮೆಂಟು ಮೆಷಿನರಿ ಮಾಡಿರೋದು ಅಧ್ಯಕ್ಷನಿಗೆ ಸೈನ್ಗೆ ಹೋಗುತ್ತೆ. ಸೊ ಅಧ್ಯಕ್ಷ ಅವಾಗೆಲ್ಲ ಏನು ಮಾಡಲ್ವ? ಕೆಲಸ ಮಾಡ್ತಾನೆ. ಅವ್ನು ಮಾನಿಟ್ರಿಂಗ್ ಮಾಡ್ತಾ ಇರೋದೇ ಅಧ್ಯಕ್ಷನ ಕೆಲಸ. ಅದು ಮಾನಿಟ್ರಿಂಗ್ ಅಂದ್ರೆ ಏನು? ಸಾಕ್ಷೀಭೂತವಾಗಿ ಕುಳಿತಿರೋದು. ಆ ಸಾಕ್ಷೀಭೂತವಾಗಿ ಕುಳಿತಿರ್ಬೇಕಾದಾಗ ಯಾವುದಾದ್ರೂ ಪ್ರೋಗ್ರಾಮ್ಡ್ ಇದರೊಳಗೇನೆ ಪ್ರಾಬ್ಲಮ್ಸ್ಗಳು ಬಂದರೆ, ಸಿಸ್ಟಮ್ ಒಳಗೇನೆ ಲ್ಯಾಪ್ಸಸ್ ಇದ್ದರೆ ಅಂಥದ್ದನ್ನು ಸರಿಪಡಿಸ್ಬೇಕಾಗತ್ತೆ. ಆ ಒಂದು ಅಧಿಕಾರ ಅವನ ಹತ್ರನೇ ಇಟ್ಕೊಂಡಿದ್ದಾನೆ. ಅಂದರೆ ಏನು? ಸುಪ್ರೀಂ ಪವರ್ ಅನ್ನೋದು ಎಲ್ಲರಿಗೂ ಬಿಟ್ಬಿಟ್ರೂ ಅವರವ್ರ ಕುರ್ಚಿಗಳಿಗೆ ಏನೇನು ಪವರ್ಸ್ ಇದೆಯೋ ಅದನ್ನು ಬಿಟ್ಬಿಟ್ರು ಮತ್ತೆ ಕಂಟಿನ್ಯೂಸ್ ಆಗಿ ಎವ್ರಿಡೇ ಪವರನ್ನು ಕೊಡೋಲ್ಲ. ಆದ್ರೂ ಯಾವಾಗ ಅವನ ಪವರನ್ನೇ ಫ್ರಾಂಚೈಸ್ ಇದು ಮಾಡಬೇಕಾಗತ್ತೋ, ಎನ್ಫೋರ್ಸ್ ಮಾಡಬೇಕಾಗತ್ತೋ ಆವಾಗ. ಈಗ ಒಬ್ಬ ವ್ಯಕ್ತಿ ಮರಣದಂಡನೆಗೆ ಗುರಿಯಾಗಿದ್ದಾಗ ಅದು ಸರಿಯೋ ಅಲ್ವೋ, ಅವನು ಕ್ಷಮಿಸ್ಬೋದೋ ಬೇಡವೋ, ಇದನ್ನು ನಿರ್ಧಾರ ಮಾಡೋದು ಪ್ರೆಸಿಡೆಂಟು. ಅವನು ತಕ್ಷಣವೇ ಸೀದಾ ಗಲ್ಲಿಗೆ ಏರಿಸ್ಬಿಡೋದಿಲ್ಲ. ಅವನೇನು ಮಾಡ್ತಾನೆ ಪ್ರೆಸಿಡೆಂಟು? ಅಯ್ಯೋ ಪಾಪ, ಈ ಒಂದು ಮರಣದಂಡನೆಗೆ ಗುರಿಪಡಿಸುವಂಥ ಅಪರಾಧ ಅಲ್ಲ, ಶಿಕ್ಷೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಆದ್ದರಿಂದ ಇನ್ನೊಂದು ಸರಿ ಅದನ್ನು ಅವಲೋಕನ ಮಾಡಲಿ ಅಂತ ಜುಡಿಷಿಯರಿಗೆ ವಾಪಸ್ ಕಳಿಸ್ಬಿಡ್ತಾನೆ, ಕೋರ್ಟ್ಗೆ ವಾಪಸ್ ಕಳಿಸ್ಬಿಡ್ತಾನೆ. ಸೊ ಅಲ್ಲಿಗೇನಾಯಿತು? ಭಾಗವಹಿಸಿದ್ನೋ ಗೌರ್ಮೆಂಟ್ ಕೆಲಸದೊಳಗೆ? ಇಲ್ಲ, ಭಾಗವಹಿಸಿಲ್ಲ. ಹಾಗಾದ್ರೆ ಏನು? ಆ ಯಾವ ಒಂದು ಪ್ರೋಗ್ರಾಮನ್ನು ಯಾವ ಒಂದು ಧರ್ಮದ ಆಧಾರದ ಮೇಲೆ ಮಾಡಿಟ್ಟಿದ್ದಾರೋ ಆ ಧರ್ಮಕ್ಕೆ ಚ್ಯುತಿ ಬರೋದನ್ನು ಮಾತ್ರ ಅವರು ಸರಿಪಡಿಸ್ತಾರೆ, ನೋಡ್ಕೊಳ್ತಾರೆ. ಅದ್ರ ಪ್ರಕಾರನೇ ಇದೆ, ಆ ಪ್ರೋಗ್ರಾಮ್ ಪ್ರಕಾರನೇ ಇದೆ, ಧರ್ಮವಾಗಿ ಇದೆ, ಕರೆಕ್ಟಾಗಿ ಇದೆ ಅನಿಸಿದ್ರೆ ಆಯಿತು, ನೇಣು ಹಾಕೋದು ಅವ್ರಿಗೆ ಕೊಟ್ಟಿರೋ ಶಿಕ್ಷೆ ಸರಿ, ನೇಣು ಹಾಕಿ ಅಂತ ನೇಣು ಹಾಕಿಸ್ಬಿಡ್ತಾರೆ. ಈ ಒಂದು ಉದಾಹರಣೆಯಿಂದ ನಾವು ಪ್ರಭು ಹೇಗೆ ಕೆಲಸ ಮಾಡ್ತಾನೆ, ಅವನು ಇದ್ದು ಸಾಕ್ಷಿಯಾಗಿದ್ದು ಹೇಗೆ ಕೆಲಸ ಮಾಡ್ತಾನೆ ಅಂತ ಸನ್ನಿವೇಶ ಯಾವಾಗ ಬರುತ್ತೆ ಅನ್ನೋದಕ್ಕೆ ಈ ಎರಡು ಉದಾಹರಣೆಗಳು. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸ್ವಾಮಿ ಸಾಮಾನ್ಯವಾಗಿ ಭಕ್ತರುಗಳನ್ನೆಲ್ಲ ಕಾಪಾಡಿರುವಂಥ ಅಷ್ಟೂ ಕಥೆಗಳನ್ನು ತೆಗೆದುಕೊಂಡ್ರೆ ಸಿಸ್ಟಮ್ ಒಳಗೆ ಬಂದುಬಿಟ್ಟು ಸಿಸ್ಟಮ್ ಒಳಗಿಂದನೇ ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಪಡ್ತಾನೆ. ಅವನು ನಾನು ಸಿಸ್ಟಮನ್ನು ಕ್ರಿಯೇಟ್ ಮಾಡಿರೋದು, ಅದರಿಂದ ನಾನು ಹೇಳ್ದಂಗೆ ನಡಿಬೇಕು ಅಂದ್ಕೊಂಡು ಅಲ್ಲಿಂದನೇ ಎಲ್ಲವನ್ನು ಸರಿಪಡಿಸೋಕೆ ಅವನು ಇದು ಮಾಡಲ್ಲ. ಪರಮಾತ್ಮ ನಿಷ್ಪಕ್ಷಪಾತ, ಜೊತೆಗೆ ಈಗೋ ಇಲ್ಲ, ನಿಗರ್ವಿ, ಅವನಿಗೆ ಯಾವುದೇ ಆ ಥರ ಕ್ವಾಲಿಟೀಸ್ಗಳಿಲ್ಲ, ಫುಲ್ಲಿ ಪಾಸಿಟಿವು. ಅವನು ಸಿಸ್ಟಮ್ ಒಳಗೆ ಬಂದು ಸಿಸ್ಟಮ್ ಒಳಗೆ ಏನೆಲ್ಲ ತಾಪತ್ರೆಗಳಿದೆ ಅದನ್ನೆಲ್ಲ ಅವನು ಅನುಭವಿಸ್ಕೊಂಡು ಆ ಸಿಸ್ಟಮ್ ಪ್ರಕಾರನೇ ಅವನ ಒಂದು ಮಾಡಿರುವಂಥ ಪ್ರೋಗ್ರಾಮ್ಡ್ ಸಿಸ್ಟಮ್ ಪ್ರಕಾರನೇ ಈ ಸಿಸ್ಟಮ್ ಒಳಗೆ ಏನಾದ್ರು ಹೆಚ್ಚು ಕಡಿಮೆ ಇದ್ದರೂ ಅಲ್ಲೂ ಧರ್ಮ ಪ್ರತಿಷ್ಠಾಪನೆ ಆಗೋ ರೀತಿಯಲ್ಲಿ ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಎರಡೂ ಪ್ರೋಗ್ರಾಮ್ಗಳು ಒಂದಕ್ಕೊಂದಕ್ಕೆ ಸಮನ್ವಯವಾಗೋ ರೀತಿಯಲ್ಲಿ ಸರಿಪಡಿಸ್ತಾನೆ. ಈಗ ಎಷ್ಟು ಭಕ್ತರ ಕಥೆಗಳನ್ನು ಕೇಳಿದ್ದೀವಿ ನಾವು.
ಅಲ್ಲೆಲ್ಲ ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಹೇಳಿರೋದನ್ನ ಮಾತು ಉಳಿಸ್ಕೊಂಡಿದ್ದಾನೆ ಪರಮಾತ್ಮ. ಮಾತು ಉಳಿಸ್ಕೊಳ್ಳೋದ್ರಲ್ಲಿ ಪರಮಾತ್ಮ ಅತ್ಯುಚ್ಚ. ಅದೇ ಅವನಿಗೆ ಇನ್ನು ಇದಿಲ್ಲ, ಕಂಪ್ಯಾರಿಸನ್ ಇಲ್ಲ, ಮಿಗಿಲಿಲ್ಲ. ಯಾಕೆ? ಬ್ರಹ್ಮ ಮಾತು ಕೊಟ್ಬಿಡ್ತಾನೆ, ಪರಮಾತ್ಮ ಉಳಿಸ್ಕೊತಾನೆ. ಈಶ್ವರ ಮಾತು ಕೊಟ್ಬಿಡ್ತಾನೆ, ಪರಮಾತ್ಮ ಉಳಿಸ್ಕೊಡ್ತಾನೆ. ಪರಮಾತ್ಮ ನೋಡಿ, ತಾನು ಕೊಟ್ಟಿಲ್ಲದೆ ಇದ್ರು ಮಾತು ತನ್ನ ಸಿಸ್ಟಮ್ ಒಳಗೆ ಬೇರೆ ಯಾರೇ ಕೊಟ್ಟಿದ್ರು ಅವನ ಸಿಸ್ಟಮ್ ಒಳಗೆ ಅದನ್ನು ಸರಿಪಡಿಸ್ತಾನೆ. ಈಗ ಹಿರಣ್ಯಕಶಿಪು ವರ ಅಂತ ಕೇಳ್ಬಿಟ್ಟ, ಬಹಳ ಬುದ್ಧಿವಂತಿಕೆಯಿಂದ ಕೇಳ್ಬಿಟ್ಟ. ಏನಪ್ಪ, ಮನೆ ಒಳಗಾಗಲಿ ಹೊರಗಾಗಲಿ, ಕೆಳಗಾಗಲಿ ಮೇಲಾಗಲಿ, ಇದರಿಂದ ಆಗಲಿ, ಅಸ್ತ್ರಶಸ್ತ್ರಗಳಿಂದಾಗಲಿ, ಬಿಲ್ಲು ಬಾಣಗಳಿಂದಾಗಲಿ, ಯಾವುದರಿಂದನೇ ಆಗಲಿ ಮರಣ ಬಾರದಂತೆ ವರವನ್ನು ಕೊಡು ಬ್ರಹ್ಮದೇವ ಅಂತ ಕೇಳ್ಕೊಂಡ್ಬಿಟ್ಟ. ಬ್ರಹ್ಮದೇವ ತಥಾಸ್ತು ಅಂದ್ಬಿಟ್ಟ. ಈಗ ಆ ವರಾನ್ ತಥಾಸ್ತು ಅಂದಮೇಲೆ ಬ್ರಹ್ಮದೇವನ ವಚನವನ್ನು, ಸತ್ಯವಚನವನ್ನು ಸತ್ಯವಾಗಿ ಮಾಡಬೇಕು ಅಂದರೆ ಪರಮಾತ್ಮ ಎಷ್ಟು ಕಷ್ಟಪಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಏನೋ ಅವನು ಕೇಳಿದ ಹಾಗೇ ಒಳಗಾಗಲಿ ಹೊರಗಾಗಲಿ ಇಲ್ಲ, ಹೊಸ್ತಿನ ಮೇಲೆ ಅಸ್ತ್ರಶಸ್ತ್ರಗಳಾಗಲಿ ಅಲ್ಲ, ನಖದಲ್ಲಿ ಜೀವ ಇರೋದು ಇಲ್ಲದೆ ಇರೋದ್ರಲ್ಲ ಆಗಲಲ್ಲ, ನಖಕ್ಕೆ ಜೀವ ಇಲ್ಲ, ಎಲ್ಲ ಕಂಡೀಷನ್ಗಳನ್ನು ಸ್ಯಾಟಿಸ್ಫೈ ಮಾಡಿ ಆ ವಚನವನ್ನೂ ನಡೆಸಿಕೊಟ್ಟು ಆ ವ್ಯಕ್ತಿಯನ್ನೂ ಕೊಂದು ಧರ್ಮವನ್ನೂ ಸ್ಥಾಪಿಸಿ ಭಕ್ತನನ್ನು ಸಲಹಿತಾನೆ. ಸೊ ಹಾಗಿರೋದ್ರಿಂದ ಪರಮಾತ್ಮ ಎಕ್ಸೆಪ್ಷನಲ್ ರೂಲ್ಸ್ಗಳಂತ ನಾನು ಏನು ಹೇಳಿದೆ ಅದ್ರ ಪ್ರಕಾರ ಸಿಸ್ಟಮ್ನಲ್ಲಿ ಬರಬೇಕಾಗತ್ತೆ, ಬರ್ತಾನೆ. ಬರೋಕ್ಕೆ ಅವನ ಅನ್ಕಂಡೀಷನಲ್ ಅಲ್ಲ, ಹೇಳಿದ್ದಾನೆ. ಏನು, ಧರ್ಮದ ಚ್ಯುತಿ ಆದಾಗ ಬರ್ತೀನಿ, ಇಲ್ಲ ಭಕ್ತ ಧರ್ಮವನ್ನು ಕಾಪಾಡೋದಕ್ಕೋಸ್ಕರವಾಗಿ ಬರ್ತೀನಿ. ಅವೆರಡೇ ಸನ್ನಿವೇಶಗಳಲ್ಲಿ ನಾವು ಬರೋದು, ಇನ್ನು ಎಲ್ಲದರಲ್ಲೂ ಬರೋಲ್ಲಪ್ಪ. ನೀವುಗಳು ಅಯ್ಯೋ ಧರ್ಮ ನಾಶ ಆಗ್ತಾ ಇದೆ ಬಾಬಾ ಅಂದ್ಬಿಟ್ರೆ ಬಂದ್ಬಿಡಲ್ಲ. ಅವನಿಗೆ ಗೊತ್ತಾಗುತ್ತದು, ಅವನೇ ಮಾಡಿರೋ ಸಿಸ್ಟಮ್ಮಲ್ಲೇ ಏನು ತಾಪತ್ರಯ ಆಗ್ತಾ ಇದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಎಷ್ಟೋ ದಿವಸಗಳು ಆದಮೇಲಾದರೂ ಗೊತ್ತಾಗುತ್ತೆ. ಆಮೇಲೆ ಅವನು ಎಷ್ಟೋ ಮುಂದಿನ ದಿವಸಗಳನ್ನು ತೊಗೊಂಡು ಸರಿಪಡಿಸ್ಬೋದಾಗಿರುತ್ತೆ. ಎಲ್ಲವೂ ಅವನ ಕೈಯಲ್ಲಿರುತ್ತೆ. ಅಂದರೆ ಸಂಪೂರ್ಣ ನಿಯಂತ್ರಣ ಸಿಸ್ಟಮಿನ ಮೇಲೆ ಅವನ ಕೈಲೇ ಇರುತ್ತೆ. ನಿಯಂತ್ರಿಸ್ತಾ ಇರ್ತಾನೋ ಅವೆಲ್ಲ ಏನೂ ಮಾಡಲ್ಲ. ಪ್ರೋಗ್ರಾಮ್ ಸ್ವಭಾವತಃ ನಡೀತಾ ಇರುತ್ತೆ. ಆ ಸ್ವಭಾವಕ್ಕೆ ತಕ್ಕಂತೆಯೇ ನಡೆಸ್ತಾ ಇರ್ತಾನೆ ಪರಮಾತ್ಮ. ತಾನು ಅದರಲ್ಲಿ ಭಾಗವಹಿಸುವುದಿಲ್ಲ, ತಾನು ಅದರಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಈವನ್ ಪಕ್ಷಪಾತವನ್ನು ಮಾಡುವುದಿಲ್ಲ. ಅದೇ ಪರಮಾತ್ಮನ ದೊಡ್ಡ ಲಕ್ಷಣ. ಏನಪ್ಪ, ಯಾವಾಗ ತಾನು ಒಂದು ಸಿಸ್ಟಮನ್ನು ಮಾಡಿ ಆ ಸಿಸ್ಟಮ್ಗೆ ತಾನೂ ಒಳಪಡ್ತಾನೋ, ಸಿಸ್ಟಮ್ಮಿಂದ ಭಿನ್ನವಾಗಿದ್ದು ಸಿಸ್ಟಮ್ ಒಳಗೆ ಇದ್ದು ಸಿಸ್ಟಮ್ಗೆ ತಕ್ಕಂತೆ ಒಳಪಟ್ಟು ತನ್ನ ಕೆಲಸಗಳನ್ನು ಮಾಡ್ತಾನೋ, ಅದು ಪರಮಾತ್ಮನಿರೋ ದೊಡ್ಡ ಲಕ್ಷಣ. ಅದು ಎಲ್ರಿಗೂ ಬರೋಲ್ಲ, ಯಾರಿಗೂ ಬರೋಲ್ಲ, ಯಾರಿಗೂ ಸಾಧ್ಯವೂ ಇಲ್ಲ. ಸೊ ಅವನೇ ಪ್ರಭು. ಪ್ರಭು ಅನ್ನೋದನ್ನು ಅವನೇ ಹೇಳ್ತಾ ಇದ್ದಾನೆ. ಪ್ರಭು ಹೇಗಪ್ಪ ಪ್ರಭು? ಇಡೀ ಸಿಸ್ಟಮನ್ನು ಮಾಡಿರೋದೇ ಅವನು ಸಿಸ್ಟಮನ್ನು. ಆ ಸಿಸ್ಟಮ್ ಮಾಡಿರೋದು ನಾನು ಅಂತ ಕೇಳಿದ್ರೆ ನಾನಲ್ಲ ಅಂತ. ಯಾಕೆ? ಅದು ಸ್ವಭಾವತಃ ರನ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಸ್ವಭಾವತಃ ರನ್ ಆಗ್ತಾ ಇದ್ದರೂ ಅವನಿಗೆಲ್ಲ ಗೊತ್ತಿಲ್ವೋ? ಗೊತ್ತಿದೆ, ಪ್ರತಿಯೊಂದು ಗೊತ್ತಿದೆ. ಎಲ್ಲವನ್ನೂ ತಿಳಿದುಕೊಂಡು ಆ ಸಿಸ್ಟಮ್ ಒಳಗಾಗೋ ತೊಂದರೆಗಳನ್ನು ನೋಡಿ ಅದನ್ನು ಸರಿಪಡಿಸುವಂತಹ ಶಕ್ತಿಯನ್ನು ಪಡ್ಕೊಂಡಿದ್ದ ಪರಮಾತ್ಮ ಅಂಥ ಸನ್ನಿವೇಶಗಳಲ್ಲಿ 2 ಕಂಡೀಷನ್ಗಳು ಹೇಳಿದ್ನಲ್ಲ, ಆ ಥರ ಎಕ್ಸೆಪ್ಷನ್ಗಳಲ್ಲಿ ಸಿಸ್ಟಮ್ ಒಳಗೆ ಬರ್ತಾನೆ, ತಾನು ಭಾಗವಹಿಸ್ತಾನೆ, ತಾನು ಕರ್ಮಗಳನ್ನು ಮಾಡ್ತಾನೆ. ಏನಕ್ಕೋಸ್ಕರ? ಧರ್ಮವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರವಾಗಿ ಅಂದ್ಬಿಟ್ಟು. ಸೊ ಪ್ರಭು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅವನ ಅಂತರ್ಯಾಮಿಯಾಗಿದ್ದು ಏನನ್ನು ಮಾಡಿಸೋಲ್ಲ, ಏನನ್ನು ಮಾಡೋಲ್ಲ ಅಂತ ಹೇಳಿಬಿಟ್ರೆ, ಬರೀ ಸಾಕ್ಷಿಯಾಗಿರ್ತೀನಿ ಅಂತ ಹೇಳಿಬಿಟ್ರೆ ಅವನಿಲ್ಲ ಅಂತ ಹೇಳ್ಬಿಡ್ಬೋದಲ್ಲ. ಇಲ್ಲ ಅಂತ ಹೇಳ್ಕೊಂಬಿಟ್ಟು ಎಲ್ಲರೂ ಚಾರ್ವಾಕರುಗಳೆಲ್ಲ ಅವ್ರವ್ರದನ್ನೇ ಅವ್ರವ್ರ ಸಿಸ್ಟಮ್ ಬಿಲ್ಡಪ್ ಮಾಡಿಲ್ವೇ ನಡೆಯಲ್ವೇ? ಪರಮಾತ್ಮ ಏನು ಬಂದ್ಬಿಟ್ಟು ನೀವು ಮಾಡ್ತಿರೋ ತಪ್ಪು, ನಾನು ಇಲ್ಲ ಅಂತ ಹೇಳ್ತಾ ಇದೀಯಾ, ನಾ ಇದ್ದೀನಿ ಅಂತ ತೋರಿಸ್ತಾನ? ಖಂಡಿತವಾಗಿ ತೋರಿಸೋದಿಲ್ಲ. ಪರಮಾತ್ಮನನ್ನು ಇಲ್ಲ ಅಂತ ಹೇಳಿದ್ರು ಅವನು ಬಂದ್ಬಿಟ್ಟು ಸಿಸ್ಟಮ್ ಒಳಗೆ ನಾನು ಇದ್ದೀನಿ, ನಾನೇ ಸಿಸ್ಟಮ್ ಮಾಡಿರೋದು, ನಾನೇ ಇದಕ್ಕೆ ಪ್ರಭು ಅಂತ ಹೇಳೋಲ್ಲ. ಪ್ರಭು ನೀನು ಅಲ್ಲ ಅಂತ ಅವನನ್ನು ಚಾಲೆಂಜ್ ಮಾಡಿದ್ರು, ನೀನು ಚಾಲೆಂಜ್ ಮಾಡಿದ ಮಾತ್ರಕ್ಕೆ ನಾನು ಪ್ರಭು ಅಲ್ಲ ಅಂತ ಆಗೋಲ್ಲಪ್ಪ. ನಾ ಪ್ರಭು ಅಲ್ಲ ಹೌದು ಅನ್ನೋದನ್ನು ನೀನಲ್ಲ ನಿರ್ಧಾರ ಮಾಡೋದು, ನಾನು ಪ್ರಭುವಾಗಿದ್ದೀನಿ ಅಷ್ಟೇ, ಮುಗೀತು.
ಅದು ನೀನು ಪ್ರಭು ಇಲ್ಲ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದರೆ ಅದೆಲ್ಲ ನೀನು ಸಿಸ್ಟಮನ್ನು ತೊಂದರೆ ಮಾಡೋ ತನಕನೂ ಸುಮ್ಮನಿರ್ತೀನಿ ಅಷ್ಟೇ. ಸಿಸ್ಟಮ್ಗೆ ತೊಂದರೆ ಆಗೋದಾದರೆ ಖಂಡಿತವಾಗಿ ನಾನು ನಿನ್ನನ್ನು ಬಂದು ದಂಡನೆ ಮಾಡ್ತೀನಿ. ಈ ಒಂದು ಅರ್ಥದಲ್ಲಿ ಪರಮಾತ್ಮ ಆ ಪ್ರಭು ಆಗಿದ್ದು, ವಿಭು ಆಗಿದ್ದು, ಸಿಸ್ಟಮ್ ಒಳಗೆ ಯಾವುದೇ ಕೆಲಸಗಳನ್ನು ಮಾಡಿಸೋದು ಇಲ್ಲ, ಮಾಡೋದು ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಭಗವಂತನ ಮೇಲಿನ ಭಕ್ತಿಯೇ ಆಗಲಿ, ಭಗವಂತನ ಮೇಲಿನ ನಂಬಿಕೆಯೇ ಆಗಲಿ ಕಡಿಮೆ ಆಗೋದಕ್ಕೆ ಕಾರಣವೇ ಇಲ್ಲ. ಅವನೇನು ಮಾಡಿಸ್ತಾ ಇಲ್ಲ, ಅದರಿಂದ ನಾವು ಅವನು ನಂಬೋಲ್ಲ, ಅವನು ಇಲ್ಲವೇ ಇಲ್ಲ ಅಂತ ಹೇಳ್ತೀವಿ. ಇಲ್ಲದೆ ಅದಕ್ಕೆ ಎಡೆ ಇಲ್ಲ, ಅದಕ್ಕೆ ಅವಕಾಶ ಇಲ್ಲಪ್ಪ. ನಾನು ಇದ್ದೀನಿ, ಸಾಕ್ಷೀಭೂತವಾಗಿದ್ದೀನಿ. ಯಾವಾಗ ಧರ್ಮಕ್ಕೆ ಚ್ಯುತಿಯಾಗುತ್ತೋ ಆಗ ಧರ್ಮದ ಚ್ಯುತಿಯನ್ನು ಸರಿಪಡಿಸೋದಕ್ಕೋಸ್ಕರ ನಾನು ಬಂದೇ ಬರ್ತೀನಿ. ನಾನು ಅಚ್ಯುತ, ಧರ್ಮಸ್ಯ ಪ್ರಭು ಅಚ್ಯುತಃ ಅಂತ ಹೇಳಿದ್ದಾನೆ. ಹಾಗೆ ಆದರೆ ಈ ಪರಮಾತ್ಮನ ಇದಾನೆ ಅನ್ನೋ ಒಂದು ಜ್ಞಾನೋತ್ಪತ್ತಿ ಆಗಬೇಕಲ್ವಾ? ಅದನ್ನು ನೀನು ತಪಸ್ಸಿಂದನ ಮಾಡು, ಹೇಗಾದರೂ ಮಾಡು, ಆ ಜ್ಞಾನೋತ್ಪತ್ತಿ ಆಗೇ ಆಗುತ್ತೆ. ಪರಮಾತ್ಮನ ಅಸ್ತಿತ್ವದ ಜ್ಞಾನೋದಯ ಆಗಲಿಲ್ಲ ಅಂದರೆ ಆವಾಗ ಅವನಿಗೆ ಇನ್ನೂ ಅಜ್ಞಾನ ಆವರಿಸ್ಕೊಂಡಿದೆ, ಅಜ್ಞಾನ ತುಂಬಿಕೊಂಡಿದೆ, ಅದನ್ನು ಸುತ್ತಲೂ ಆವರಿಸ್ಕೊಂಡಿದೆ. ಅದರಿಂದ ಅದು ಅವನ ಜ್ಞಾನ ಅನ್ನೋದು ಪ್ರಕಾಶಮಾನವಾಗಿಲ್ಲ. ಅಜ್ಞಾನ ಅನ್ನೋ ತೆರೆಯನ್ನು ಸರಿಸಿಬಿಟ್ರೆ, ಕತ್ತರಿಸ್ಬಿಟ್ರೆ ಅವನಿಗೇನಾಗುತ್ತೆ? ಜ್ಞಾನ ಅನ್ನೋದು ಪ್ರಕಾಶಮಾನವಾಗಿ, ಜ್ವಾಜ್ವಲ್ಯಮಾನವಾಗಿ ಸೂರ್ಯನೋಪಾದಿಯಲ್ಲಿ ಎಲ್ಲರಿಗೂ ಕಾಣಿಸುತ್ತೆ. ಸೊ ಆ ಜ್ಞಾನ ಅನ್ನೋದು, ಪರಮಾತ್ಮ ಜ್ಞಾನ ಅನ್ನೋದು ಅತ್ಯಂತ ಅವಶ್ಯಕ. ಅದನ್ನು ಸಾಧಿಸೋದಕ್ಕೋಸ್ಕರವಾಗಿ ಸಕಲರು ತಪಸ್ಸು ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಯೋಗ ಮಾಡ್ತಾರೆ, ಭಕ್ತಿ ಮಾಡ್ತಾರೆ. ಸೊ ನಾನು ಪ್ರಭುವಾಗಿ ವಿಭುವಾಗಿ ಇದ್ದೀನಪ್ಪ, ಅಂತರ್ಯಾಮಿಯಾಗಿ ಇದ್ದೀನಿ. ಅಂತರ್ಯಾಮಿಯಾಗಿದ್ದೀನಿ ಅಂದರೆ ವಿಶ್ವಾತ್ಮನಾಗಿದ್ದೀನಿ, ವಿಶ್ವನಾಥನಾಗಿಯೂ ಇದ್ದೀನಿ, ಪರಮೇಶ್ವರನಾಗಿಯೂ ಇದ್ದೀನಿ. ಅವನಿಗೆ, ಪರಮೇಶ್ವರನಿಗೆ ಶಿವ ಶಂಕರ ಅನ್ನೋ ಅಭಿನಾಮದಿಂದ ನಾನು ಗುರುತಿಸಲ್ಕೊಳ್ಪಡ್ತೀನಿ. ಇಡೀ ವಿಶ್ವಕ್ಕೆ ಅವನು ಅಧಿಪತಿಯಾಗಿದ್ದಾನೆ, ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದಾನೆ. ಆದಿಮೂಲನಾಗಿ ನಾನಿದ್ದೀನಿ. ಇದು ಕ್ಲಿಯರಾಗಿ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ವೇದೋಪನಿಷತ್ತುಗಳಲ್ಲಿ, ಪುರಾಣ ಇತಿಹಾಸಗಳಲ್ಲಿ ಬಂದ್ಬಿಟ್ಟಿದೆ. ಅದನ್ನು ನಾವು ಒಂದಕ್ಕೊಂದು ಕನ್ಫ್ಯೂಷನ್ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ವಿ ಲ್ಯಾಂಡ್ ಇನ್ ಟ್ರಬಲ್. ಏನಪ್ಪ, ಪರಮಾತ್ಮನೇ ಇಲ್ಲ ಅನ್ನಿಸ್ಬಿಡುತ್ತೆ. ಅಯ್ಯೋ, ಪರಮಾತ್ಮನಿಗೆ ನಾವು ಯಾವುದನ್ನು ಅರ್ಪಿಸಿದ್ರು ಅವನು ತೊಗೊಳ್ಳಲ್ಲ ಅನ್ನಿಸ್ಬಿಡುತ್ತೆ. ಹಾಗಲ್ಲ, ಅವನು ಅದನ್ನೆಲ್ಲ ತೊಗೊಳ್ತಾನೆ. ಯಾಕೆ? ಅವನೇ ಪತ್ರಂ ಪುಷ್ಪಂ ಫಲಂ ತೋಯಂ ಯೇ ಮಯ ಭೃತ್ಯ ಪ್ರಯಚ್ಛತಿ ಅಂತ ಹೇಳಿಲ್ವೇ? ಏನೋ ಭಕ್ತ ಅನ್ನಿಸ್ಕೊಂಡಿದ್ದವನು ಪತ್ರ ಪುಷ್ಪ ಫಲಂ ತೋಯವನ್ನು ಕೊಟ್ಟರೆ ಸಾಕು, ನಾನು ಪ್ರಯತ್ನಪೂರ್ವಕವಾಗಿ ಅದರಲ್ಲಿ ಸ್ವೀಕರಿಸಿ ಅದನ್ನು ಭುಜಿಸ್ತೀನಪ್ಪ, ಅದನ್ನೇ ನಾನು ತಿಂತೀನಪ್ಪ, ಇದನ್ನು ಭೋಕ್ತಾರ ಆಗ್ತೀನಪ್ಪ ಅಂತ ಹೇಳಿಲ್ವೇ? ಪತ್ರಂ ಪುಷ್ಪಂ ಫಲಂ ತೋಯ ಶ್ಲೋಕದಲ್ಲಿ. ಹಾಗೆ ಪರಮಾತ್ಮ ಹಾಗೆ ಇಲ್ಲಿ ಭೋಕ್ತಾರನೂ ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ಅಲ್ಲಿ ಭೋಕ್ತಾರ ಅಂತ ಹೇಳಿದೆ, ಅವನು ಭೋಕ್ತಾರ ಅನ್ನೋದು ನಿಜ ಇಲ್ಲ, ಸುಳ್ಳು ಅಂತಲ್ಲ. ಆದರೆ ಅದು ಎಕ್ಸೆಪ್ಷನಲ್ ರೂಲ್. ಯಾವಾಗ ಎಲ್ಲರೂ ಕೊಟ್ಟಿದ್ದನ್ನು ತೊಗೊಳ್ತಿದ್ದೀನಿ ಅಂತ ಅರ್ಥ ಅಲ್ಲ, ಎಲ್ಲವನ್ನೂ ತೊಗೊಳ್ತಿದ್ದೀನಿ ಅಲ್ಲ. ಯಾರು ಕ್ರಿಮಿನಲ್ಸ್ಗಳು ಅವ್ರು ಮಾಡಿರೋದನ್ನೆಲ್ಲ ನಾವು ಫಲಾನ ಅವನು ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಅದನ್ನೆಲ್ಲ ಅವನು ತೊಗೊಳ್ತಾ ಇಲ್ಲ. ತೊಗೊಳ್ಳೋದು ಯಾವುದನ್ನ? ಭಕ್ತರ ಧರ್ಮ ಒಂದೇ, ಭಕ್ತಿ ಧರ್ಮದ ಒಂದನ್ನು ಮಾತ್ರ ಅವನು ಪರಿಪಾಲಿಸ್ತಾ ಇದ್ದಾನೆ. ಭಕ್ತರು ಕೊಡೋವಂಥದ್ದನ್ನು ಏನೇ ಆಗಿದ್ರೂ ಅದನ್ನು ಸ್ವೀಕರಿಸ್ತಾನೆ. ಅದಕ್ಕೋಸ್ಕರವಾಗಿ ಅವನು ಇದ್ದಾನೆ, ಬರ್ತಾನೆ, ತೊಗೊಳ್ತಾನೆ. ಆದರೆ ಎಲ್ಲರಿಂದನೂ ತೊಗೊಂಡ್ಬಿಡ್ತಾನೆ. ಸಿಸ್ಟಮ್ ಒಳಗಿಂದ ಅವನು ತೊಗೊಳಕ್ಕೆ ಅಲ್ಲಿ ಕೂತಿರೋದು ಆ ಅರ್ಥ ಅಲ್ಲ. ಹಾಗೆ ಭಗವಂತನ ಯಾವ ಒಂದು ಲಕ್ಷಣಗಳಿದೆ ಅದನ್ನು ಸಂಪೂರ್ಣವಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಪ್ರಭು ವಿಭು ಅನ್ನೋ ಪದಗಳಲ್ಲಿ ಅದನ್ನು ತಿಳ್ಕೊಳ್ಳದೆ ಹೋಗ್ಬಿಟ್ರೆ ಈ ಶ್ಲೋಕದ ಅರ್ಥ ಈ ಒಂದು ಸಂದರ್ಭದಲ್ಲಿ ಮಿಸ್ಲೀಡ್ ಆಗಿಬಿಡುತ್ತೆ. ಪರಮಾತ್ಮನ ಅಸ್ತಿತ್ವ ಈ ಸಿಸ್ಟಮ್ ಒಳಗೆ ಯಾವ ಥರ ಇದೆ, ಅವನು ಯಾವುದರಲ್ಲೂ ಭಾಗವಹಿಸಲ್ಲ ಅನ್ನೋದನ್ನು ತಪ್ಪಾಗಿ ತಿಳ್ಕೊಂಡ್ಬಿಡ್ತೀವಿ. ಸೊ ಪರಮಾತ್ಮ ಏನಪ್ಪ ಹೇಳ್ತಾ ಇದ್ದಾನೆ? ನಾನು ಯಾವುದನ್ನು ಸ್ವೀಕರಿಸಲ್ಲ, ಯಾವುದನ್ನು ಮಾಡಿಸೋಲ್ಲ ಅಂತ ಹೇಳ್ತಾ ಇದ್ದಾನೆ. ಅದು ಸತ್ಯವೇ ಆಗಿದ್ದರು ಎಕ್ಸೆಪ್ಷನಲ್ಲಿ ಧರ್ಮದ ಅವನತಿಯಾದಾಗ
ಧರ್ಮೋನ್ನತಿಗೋಸ್ಕರವಾಗಿ ಮತ್ತು ಭಕ್ತರ ಧರ್ಮವನ್ನು ಕಾಪಾಡೋದಕ್ಕೋಸ್ಕರವಾಗಿ ತಾನು ಸೃಜಿಸ್ಕೋತೀನಿ, ತಾನು ಬರ್ತೀನಿ, ಭಕ್ತರು ಅರ್ಪಿಸಿದ್ದನ್ನೆಲ್ಲವನ್ನು ಸ್ವೀಕರಿಸ್ತೀನಿ ಅಂತ 3 ಎಕ್ಸೆಪ್ಷನಲ್ ಶ್ಲೋಕಗಳಲ್ಲಿ ಹೇಳಿರೋದನ್ನು ತಿಳ್ಕೊಂಡು ಭಗವಂತನ ಲಕ್ಷಣವನ್ನು ತಿಳ್ಕೊಂಡು ನಾವು ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಅವನನ್ನು ನೋಡೋದಕ್ಕೆ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಆ ಜ್ಞಾನೋದಯವಾದ ಮೇಲೆ ಅವನ ಅಸ್ತಿತ್ವ ನಮಗೆ ಆಕಾಶಮಾನವಾಗಿ ಜಾಜ್ಜಲ್ಯಮಾನವಾಗಿ ಇರುವಂಥದ್ದು ಸೂರ್ಯನನ್ನು ನೋಡಿದ ಉಪಾಧಿಯಲ್ಲಿ ಅನುಭವವಾಗುತ್ತೆ. ಆದ್ದರಿಂದ ಯೋಗವೇ ಆಗಲಿ, ಕರ್ಮವೇ ಆಗಲಿ, ಧ್ಯಾನವೇ ಆಗಲಿ, ಭಕ್ತಿಯೇ ಆಗಲಿ ಪರಮಾತ್ಮನನ್ನು ಕುರಿತಾಗಿ ಇರೋದು, ಗುರಿಯಾಗಿಟ್ಕೊಂಡೇ ಇರೋದು. ಆದ್ದರಿಂದ ಆ ಪರಮಾತ್ಮನನ್ನು ಒಲಿಸ್ಕೊಳ್ಳೋದೇ ಗುರಿಯಾಗಿ ನಾವು ಇಟ್ಕೊಂಡು ಈ ಸಿಸ್ಟಮ್ ಒಳಗೆ ಬದುಕಬೇಕು, ಈ ಸಿಸ್ಟಮ್ ಒಳಗೆ ಕಾರ್ಯಗಳನ್ನು ಮಾಡಬೇಕು ಅಂತ ಈ ಒಂದು ಶ್ಲೋಕದ ಮೂಲಕ ಪರಮಾತ್ಮ ನಿರ್ದೇಶವನ್ನು ಕೊಟ್ಟು ಮುಂದಿನ ಶ್ಲೋಕಕ್ಕೆ ಹೋಗ್ತಾ ಇದ್ದಾನೆ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅದೇ ಅಜ್ಞಾನವನ್ನು ನಾಶ ಮಾಡಿದ್ರೆ ತಕ್ಷಣವೇ ಜ್ಞಾನದ ಇದು ಜ್ಞಾನ ಹೇಗಪ್ಪ ನಾಶ ಮಾಡುತ್ತೆ ಅಂದರೆ, ಸೂರ್ಯನ ಬೆಳಕು ಕತ್ತಲೆಯನ್ನು ಎಷ್ಟೇ ವರ್ಷಗಳಿಂದಿದ್ರೂ ಹೇಗೆ ನಾಶ ಮಾಡುತ್ತೋ ಹಾಗೆ, ಎಷ್ಟೇ ಯುಗಗಳಿಂದಲೂ ನಾಶ ಮಾಡುತ್ತೋ ಹಾಗೆ ನಾಶವಾಗಿ ಹೋಗುತ್ತೆ, ಕಾಣಿಸ್ಕೊಳ್ತಾನೆ ಅಂದ್ಬಿಟ್ಟು. ಆ್ಯಕ್ಚುಲಿ ಪುರಂದರದಾಸರ ಒಂದು ಕೃತಿ ಜ್ಞಾಪಕಕ್ಕೆ ಬರುತ್ತೆ ನನಗೆ ಇಲ್ಲಿ. ಏನು ಅಂದರೆ, ಮನುಷ್ಯ ಹೇಗೆ ಬಿಹೇವ್ ಮಾಡ್ತಾನಪ್ಪ ಅಂದರೆ ಈ ಸಿಸ್ಟಮ್ ಒಳಗೆ ಒಂದು ಇದರೊಳಗೆ ಹೇಳ್ತಾರೆ, ಗಾಳಿಯಲ್ಲಿ ಕುದುರೆ ವಯ್ಯಾರದಿ ಕುಣಿಯಲು ಧೂಳು ರವಿಯ ನೇರಿ ಮುಸುಕುವುದೇ ಅಂತ. ಅಂದರೆ ಮೇಲೆ ಉರಿತಿರೋ ಸೂರ್ಯನ ಗಾಳಿ ವಯ್ಯಾರದಿಂದ ಕುಣಿದಿದ್ದ ಕುದುರೆ ಗೆರಸಿನಿಂದ ಏಳಿಸಿದ್ದಂಥ ಧೂಳು ಹೋಗಿ ರವಿನ ಮುಚ್ಕೊಳ್ಳೋಕೆ ಸಾಧ್ಯನೇನಪ್ಪ? ಇಲ್ಲ. ಹಾಗಂತ ನೀ ಸಾಮಾನ್ಯ ಮನುಷ್ಯ ಮೇಲೆ ಉರಿತಿರೋ ಸೂರ್ಯನನ್ನು ಇಲ್ಲ ಅವನನ್ನು ಮರೆ ಮಾಡ್ತೀನಿ ಅಂತ ನೀನು ಅಂದರೆ, ಅವನಿಲ್ಲ, ಅವನು ತೋರಿಸೋಲ್ಲ, ನಾ ಮರೆ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ, ಕುದುರೆ ಥರ ಮಾಡಿದ್ರೆ ಅದು ಸಾಧ್ಯವೇನಪ್ಪ ಅಂತ ಪುರಂದರದಾಸರು ಕೇಳ್ತಾರೆ ನೋಡಿ. ಹಾಗೆ ಅದು ಆ ಸೂರ್ಯ ಅನ್ನೋದು ಜ್ಞಾನರೂಪಿಯಾಗಿ ಪ್ರಕಾಶಮಾನವಾಗಿ ಸ್ವಯಂ ಪ್ರಕಾಶವಾಗಿ ಉರಿತಿರೋವಂಥದ್ದು, ಅದು ಬೆಳಕನ್ನು ಕೊಡ್ತಿರೋವಂಥದ್ದು, ಕತ್ತಲೆ ಅನ್ನೋದನ್ನು ಹೋಗಿಸ್ತಾ ಇರೋವಂಥದ್ದು. ನಿನ್ನ ಅಜ್ಞಾನವನ್ನು ಹೋಗಿಸೋದಕ್ಕೆ ಆ ಸೂರ್ಯ ನಿನಗೆ ಕಾಣಿಸದೇ ಇದ್ದರೆ ಆವಾಗ ಜ್ಞಾನೋದಯವಾಗಿಲ್ಲ ಅಂತ ತಿಳ್ಕೊಬೇಕಪ್ಪ ಅಂತಂದ್ಬಿಟ್ಟು ಆ ಒಂದು ಉದಾಹರಣೆ ಮೂಲಕ ಪುರಂದರದಾಸರು ಆ ಕೃತಿಯೊಳಗೆ ಹೇಳಿದ್ದಾರೆ. ಅದರ ಪ್ರಕಾರ ನೋಡಿದ್ರು, ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ. ಅಜ್ಞಾನವನ್ನು ಯಾರು ಜ್ಞಾನದ ಸಹಾಯದಿಂದ ಕತ್ತರಿಸಿ ಹಾಕಿದ್ದಾರೋ, ನಾಶ ಮಾಡಿದ್ದಾರೋ ಅವರಿಗೆ ಜ್ಞಾನ ಸೂರ್ಯ ಪ್ರಕಾಶಮಾನವಾಗಿ ಗೋಚರಿಸುತ್ತಾನೆ. ಆ ಜ್ಞಾನವನ್ನು ಪಡೆದುಕೊಂಡು ಪರಮಾತ್ಮನನ್ನು ಪಡೆದುಕೊಳ್ಬೇಕಪ್ಪ ಹಾಗೆ ಅಂತ ಹೇಳ್ತಾರೆ. ತದ್ಬುದ್ಧಯಸ್ತದಾತ್ಮಾನಂ ತನ್ನಿಷ್ಠಾಸ್ತತ್ಪರಾಯಣ. ಎಲ್ಲ ತತ್ ಅಂತಾನೆ. ಅಂದರೆ ಬ್ರಹ್ಮ ಬ್ರಹ್ಮ ಬ್ರಹ್ಮ, ಪರಮಾತ್ಮ ಪರಮಾತ್ಮ, ಅದರೊಳಗೆ ನಿಶ್ಚಯವಾದ ಬುದ್ಧಿ ಉಳ್ಳವರಾಗಬೇಕು, ಬ್ರಹ್ಮದಲ್ಲಿ ಮನಸ್ಸನ್ನು ಇಟ್ಟಿರೋರಾಗಬೇಕು, ಅದರೊಳಗೆ ನಿಷ್ಠೆಯನ್ನು ಇಟ್ಟುಕೊಂಡಿರೋರಾಗಬೇಕು, ಅವನನ್ನೇ ಗತಿ ಅಂತ ತಿಳ್ಕೋಬೇಕು. ಆಗ ಆ ಜ್ಞಾನದಿಂದ ಎಲ್ಲ ಕಲ್ಮಶಗಳನ್ನು ನಾಶ ಮಾಡಿಕೊಂಡು ನನ್ನನ್ನೇ ಹೊಂದುತ್ತಾರೆ, ಮೋಕ್ಷವನ್ನೇ ಪಡೀತಾರೆ. ಪರಮಾತ್ಮನನ್ನೇ ಹೊಂದುತ್ತಾರೆ, ಮೋಕ್ಷವನ್ನೇ ಪಡೀತಾರೆ. ಅಂದರೆ ಅಲ್ಲಿ ಪದ ಏನು ಪ್ರಯೋಗ ಮಾಡಿದ್ದಾರೆ? ಗಚ್ಚಂತಿ ಅಪುನರಾವೃತ್ತಿಂ. ಹೋಗ್ತಾರಪ್ಪ, ಹೋಗಿದ ಜಾಗದಿಂದ ವಾಪಸ್ ಬರೋಲ್ಲ. ಪುನರಾವೃತ್ತಿ ಆಗದೇ ಇರುವಂಥ ಪರಮ ಪದವಿಗೆ ಹೋಗ್ತಾರೆ. ಪುನರಾವೃತ್ತಿ ಆಗದೇ ಇರುವಂಥ ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾರೆ, ಮೋಕ್ಷವನ್ನು ಹೊಂದುತ್ತಾರೆ. ಬ್ರಹ್ಮ ನಿರ್ವಾಣ ಮೋಕ್ಷ ಎರಡೂ ಒಂದೇ. ಸೊ ಅಂಥ ಒಂದು ಸ್ಥಾನಕ್ಕೆ ತಲುಪೋದಕ್ಕೆ ಪರಮ ಪದವಿಗೆ ಬರ್ತಾರೆ ಅಂದರೆ ನನ್ನ ಜೊತೆಗೆ ಬರ್ತಾರೆ. ಮೋಕ್ಷವನ್ನು ಹೊಂದುತ್ತಾರೆ ಅಂದರೆ ನನ್ನಲ್ಲೇ ಐಕ್ಯವಾಗಿಬಿಡ್ತಾರೆ, ಬ್ರಹ್ಮ ನಿರ್ವಾಣವಾಗಿಬಿಡುತ್ತೆ. ಪ್ರಬ್ರಹ್ಮನಿಗೂ ಬ್ರಹ್ಮನಿಗೂ, ಪರಮಾತ್ಮನಿಗೂ ಆತ್ಮನಿಗೂ ಯಾವ ಇದಿದೆಯೋ ಆ ಒಂದು ಪರೆ ನಾಶವಾಗಿ ಹೋಗುತ್ತೆ. ಪರಮಾತ್ಮನಲ್ಲಿ ಆತ್ಮ ಐಕ್ಯವಾಗಿಬಿಡುತ್ತಪ್ಪ, ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾರೆ. ಅದರಿಂದ ಆ ಒಂದು ಭಗವದ್ ಜ್ಞಾನವನ್ನು ಬೆಳೆಸ್ಕೊಳ್ಬೇಕಪ್ಪ ಅಂತ ಹೇಳಿ ಇವತ್ತು ಇಲ್ಲಿಗೆ ನಿಲ್ಲಿಸಿರೋಣ. ನಾಳೆ ಮುಂದುವರ್ಸೋಣ. ಇವತ್ತು ನಾನು ಬರೋದೇ ಒಂದು ಸ್ವಲ್ಪ ಲೇಟ್ ಮಾಡ್ಕೊಂಡ್ಬಿಟ್ಟೆ.
ಕಾರಲ್ಲಿ ಬರಬೇಕಾದ್ರೆ ರಸ್ತೆ ಮೇಲೆ ಟ್ರಾಫಿಕಲ್ಲಿ ಬರೋಕ್ಕಾಗಲಿಲ್ಲ. ಏನಾದ್ರು ಪ್ರಶ್ನೆಗಳಿದ್ದರೆ ಇವತ್ತಿನ ವಿಷಯದಲ್ಲಿ ತಾವು ಕೇಳ್ಬೋದು. ಪ್ರಶ್ನೆ ಇಲ್ಲ, ಹೇಳಿ. ಪ್ರಶ್ನೆ ಇಲ್ಲ. ಹಾಂ ಹಾಂ, ರೈಟ್. ಎಲ್ಲ ಅರ್ಥ ಆಯ್ತು ಇವತ್ತಿಂದು, ಯಾವುದು ಸಂಶಯಗಳು ಬರಲಿಲ್ಲ. ಇವತ್ತು ತುಂಬಾ ಚೆನ್ನಾಗಿ ಕ್ಲಿಯರ್ ಆಯ್ತು, ತುಂಬಾನೇ ಚೆನ್ನಾಗಿ ಕ್ಲಿಯರ್ ಆಯ್ತು. ಓಕೆ, ಬಹಳ ಚೆನ್ನಾಗಾಯ್ತು ಇವತ್ತು ಸೆಷನ್, ತುಂಬಾ ಚೆನ್ನಾಗಿತ್ತು. ಓಕೆ, ತುಂಬಾ 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 ಇಷ್ಟ, ತುಂಬಾ ಚೆನ್ನಾಗಿತ್ತು. ಆಗಲಿ. ನಾರಾಯಣ ನಾರಾಯಣ. ನಾಳೆ ನೋಡೋಣ ಹಾಗಾದರೆ.